ನೋಡಿ, ವಯನಾಡು ಗುಡ್ಡ ಕುಸಿತ ಪ್ರಕರಣದಲ್ಲಿ ಏನಾಗಿದೆ, ಒಂದು ನಾಯಿ ಸುಮಾರು 5-6 ದಿನದಿಂದನೂ ತನ್ನ ಮಾಲೀಕರಲ್ಲಿ ಅಂತೇಳಿ ಹುಡುಕಾಡ್ತಾ ಇದೆ. ಗುಡ್ಡ ಕುಸಿತ ಹೋದಾಗ ತುತ್ತು ಅನ್ನ ಹಾಕಿರ್ತಾರೆ ಮಾಲೀಕರು. ಆ ಮಾಲೀಕರನ್ನು ಕಾಣಿಸ್ತಾ ಇಲ್ವಲ್ಲ, ಅವ್ರ ಮನೆ ಕಾಣಿಸ್ತಾ ಇಲ್ವಲ್ಲ. ನಿಮಗೆ ಗೊತ್ತಿರಲಿ, ದೊಡ್ಡ ಸುನಾಮಿ ಬಂದಾಗ ಒಂದೇ ಒಂದು ನಾಯಿ ಕೂಡ ಸತ್ತಿರಲಿಲ್ಲ. ಅಷ್ಟು ದೊಡ್ಡ ಸುನಾಮಿ ಬಂದಿತ್ತಲ್ಲ, ಒಂದೇ ಒಂದು ನಾಯಿ ಸತ್ತಿರಲಿಲ್ಲ. ಕೆಲವು ಪ್ರಾಣಿ ತಜ್ಞರು ಕೇಳಿದಾಗ ಹೇಳಿದ್ರು, ಇಲ್ಲ ಭೂಮಿಯ ಆಳದ ಒಂದಷ್ಟು ಕಂಪನಗಳು ಅಥವಾ ಅಲೆಗಳ ಭೋರ್ಗರೆತವೋ, ಅಲೆಗಳ ಏರಿಳಿತಗಳು, ಇಂಥ ಅಪಾಯದ ಮುನ್ಸೂಚನೆಗಳು ಪ್ರಾಣಿಗಳಿಗೆ ಸಿಕ್ಬಿಡ್ತವೆ. ಅದಕ್ಕೆ ಎಷ್ಟೊಂದು ಜನ ಮನುಷ್ಯರು ಸತ್ತು ಹೋಗ್ಬಿಟ್ರು, ಯಾವುದೇ ನಾಯಿ ಸಾಯಲಿಲ್ಲ ಅಲ್ಲಿ. ಕೆಲವೆಲ್ಲ ನಾಯಿಗಳು ಎತ್ತರ ಪ್ರದೇಶಕ್ಕೆ ಹೋಗಿ ಬದುಕೊಂಡಿದ್ವಂತೆ, ಆ ಥರ ಹೇಳ್ತಾರೆ. ಇರಲಿ, ಆದರೆ ಇಲ್ಲೇನಾಗಿದೆ, ದುರಂತ ಆಯಿತು, 5-6 ದಿನ ಆಯಿತು. 5-6 ದಿನ ಆದರೂ ಕೂಡ ಈ ನಾಯಿ ಹಿಂದೆನೂ ನಾವು ಎಲ್ಲೋ ವಿಡಿಯೋದಲ್ಲಿ ನೋಡಿದಂಥ ನೆನಪು ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು. ಮನೆ ಸುತ್ತಮುತ್ತನೇ, ಯಾವ ಮನೆ ಆ ಜಾಗ ಅಂತ ಒಂದು ಮನೆ ಅಂತ ಇತ್ತಲ್ಲ, ಈಗ ಮನೆ ಇಲ್ಲ ಬಿಡಿಯಲ್ಲಿ. ಆ ಜಾಗ ಸುತ್ತಮುತ್ತ ಓಡಾಡೋದು. ನನ್ನ ಮಾಲೀಕರು ಇಲ್ಲಿರಬಹುದು, ಅಲ್ಲಿರಬಹುದು, ಈಗ ಬರ್ತಾರೆ, ಆವಾಗ ಬರ್ತಾರೆ ಅಂಥೇಳಿ. ಆಹಾರನೂ ಇಲ್ಲ, ಎಂಥದ್ದೂ ಇಲ್ಲ. ಯಾರಾದರೂ ತಿಂಡಿ ಕೊಟ್ಟರು ತಿಂತಾ ಇರಲ್ವಂತೆ. ಅದು ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ಏನಾಗಿದೆ, ಇದಕ್ಕೆ ಯಾರು ಅನ್ನ ಹಾಕ್ತಿದ್ರಲ್ಲ ಆ ಮಾಲೀಕರು ಸಿಕ್ಕಿದ್ದಾರೆ. ಅದೇನಾಗಿದೆ, ಅಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರಲ್ಲ, ಯಾರೆಲ್ಲೋ ಉಳ್ಕೊಂಡ್ರು ಅಥವಾ ಒಂದಷ್ಟು ಜನ ಸಾಗಿಸ್ಬಿಟ್ರು ಸುರಕ್ಷಿತ ಸ್ಥಳಗಳಿಗೆ ಅಂತ ಅಂದ್ಕೊಳ್ಳಿ. 2 ಕಿಲೋಮೀಟರ್ ದೂರದಲ್ಲಿ ಸಿಕ್ಕರೋ, 3 ಕಿಲೋಮೀಟರ್ ದೂರದಲ್ಲಿ ಸಿಕ್ಕರೋ, ದುರಂತ ನಡೆದ ಸ್ಥಳದಲ್ಲಿ ಇಲ್ಲಿರಬೇಡಿ ಓಡಿ ಅಂತ ಹೇಳಿದ್ರು, ಎಲ್ಲ ಹೊರಟೋದ್ರು. ಆಮೇಲೆ ಏನಾಗಿತ್ತು, ಇಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಗುಡ್ಡ ಕುಸ್ತಿತ್ತು, ಮನೆ ಕುಸ್ತಿತ್ತಲ್ಲ, ಈ ಪ್ರದೇಶಗಳಿಗೆ ಸ್ವಯಂ ಸೇವಕರು ಬಿಟ್ಟರೆ ಮನೆ ಮಾಲೀಕರಿಗಾಗಲಿ ಜಾಗದ ಮಾಲೀಕರಿಗಾಗಲಿ ಬರೋಕ್ಕೆ ಅವಕಾಶನೇ ಇರಲಿಲ್ಲ. ನೆನಪಿರಲಿ ಇದು ನಿಮಗೆ. ಬರೀ ಸ್ವಯಂ ಸೇವಕರು, ಮಿಲಿಟ್ರಿ ಅವರೋ, NDRF ಅವರೋ, ಈ ಥರದವ್ರಿಗೆ ಮಾತ್ರ ಅವಕಾಶ ಇತ್ತು. ಈ ಕಡೆ ನಾಯಿ ಒಂದು ಕಡೆ ಆಗಿಬಿಟ್ಟಿದೆ. ನಾಯಿನಂತೂ ಯಾರೂ ಎಲ್ಲಿಗೂ ಓಡಿಸ್ತಿಲ್ಲ. ಅಲ್ಲಿ ನೋಡಿದ್ರೆ ಮಾಲೀಕರು ಇನ್ನೆಲ್ಲೋ ಇದ್ದಾರೆ. ಅವರು ಇವತ್ತೇನಾಯಿತು, ಒಂದು 5-6 ದಿನ ಆಮೇಲೆ ಬಿಟ್ಟಿದ್ದಾರೆ ಅವ್ರನ್ನ. ಬನ್ನಿ ಅದೇನು ನೋಡಿ ಅಂತ ಹೇಳಿ ಬಂದಾಗ ಈ ನಾಯಿಗೆ ಅದರ ಮಾಲಕಿ ಸಿಕ್ಬಿಟ್ಟಿದ್ದಾಳೆ. ಸಿಕ್ಕರೆ ಏನ ಮಾಲಕಿಯನ್ನು ಮುದ್ದಾಡಿ ಅದನ್ನು ತಬ್ಬಿಕೊಂಡು ಅದರ ಖುಷಿಗೆ ಎಣೆ ಇಲ್ಲ ರೀ. ಅದಕ್ಕೆ ಒಂದು ತುತ್ತು ಅನ್ನ ಹಾಕಿದ್ರೆ ಜೀವನ ಪರ್ಯಂತ ನಿಯತ್ತಾಗಿರುತ್ತೆ ಅಂಥೇಳಿ ನಾಯಿನ ಗುರುತಿಸ್ತಾರಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಇದಕ್ಕೆ, ತನ್ನ ಮಾಲೀಕರು ಬರಲಿ. ನೋಡಿ ಆ ನಾಯಿ, ನೋಡಿ ಆ ಪ್ರೀತಿಗೇನಾದರೂ ಸಾಟಿ ಇದೆಯೇನ್ರಿ? ನೋಡಿ.